ನಲುಗುವಳು. ಆಕೆಗೆ 55 ವರ್ಷ. ಮೊಮ್ಮಕ್ಕಳ ಜೊತೆ ಆಡುವ ವಯಸ್ಸಲ್ಲಿ ಅಳಿಯನ ಜೊತೆ ಪೋಲಿ ಆಟ ಆಡ್ತಾ ಇದ್ಲು. ತನ್ನ ಲವ್ವರ್ನ ತನ್ನ ಮಗಳಿಗೆ ಗಂಟು ಹಾಕಿ ಈಕೆ ಕಾಮತೃಷೆ ತೀರಿಸ್ಕೊಳ್ತಾ ಇದ್ಲು. ಮದುವೆಯಾದ 15 ದಿನಕ್ಕೆ ಅತ್ತೆ ಅಳಿಯ ಸರಸದಾಟ ಆಡ್ತಿದ್ರು. ಮನೆಯಲ್ಲೇ ಕದ್ದು ಮುಚ್ಚಿ ಮುದ್ದಾಡ್ತಾ ಇದ್ರು. ಇವರ ಅಕ್ರಮ ಸಂಬಂಧ ಗೊತ್ತು ಮಾಡಿದ್ದು ಮೊಬೈಲ್ನಲ್ಲಿದ್ದ ಅಶ್ಲೀಲ ಮೆಸೇಜ್ಗಳು. ಅಪ್ಪ ಮಗಳಿಗೆ ಗೊತ್ತಾಗೋಷ್ಟರಲ್ಲಿ ಅತ್ತೆ ಅಳಿಯ ಎಸ್ಕೇಪ್. ಜಸ್ಟ್ 25 ವರ್ಷ. ಈ ಅಮ್ಮನ ಹೆಸರು ಶಾಂತಮ್ಮ. ಬರೋಬ್ಬರಿ 55 ವರ್ಷ. ಎತ್ತಣ ಮಾಮರ, ಎತ್ತಣ ಕೋಗಿಲೆ ಅಲ್ವಾ? ಮೊಮ್ಮಕ್ಕಳನ್ನ ಆಡುವ ವಯಸ್ಸಲ್ಲಿ ಈಕೆ ಅಳಿಯನ ಜೊತೆ ಆಟವಾಡ್ತಿದ್ಲು. ತನ್ನ ಕಾಮ ತೃಷೆಗಾಗಿ ತನ್ನ ಲವ್ವರ್ನೇ ಮಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾಳೆ. ಹೆಂಡತಿ ಜೊತೆ ಸಂಸಾರ ಮಾಡು ಅಂದ್ರೆ ಈ ಐನಾತಿ ಅತ್ತೆ ಜೊತೆನೆ ಚಕ್ಕಂದವಾಟವಾಡ್ತಿದ್ದಾನೆ. ಅತ್ತೆ ಅಳಿಯ ಮಜಾ ಮಾಡ್ತಿದ್ರೆ ಅಪ್ಪ ಮಗಳು ಕಣ್ಣೀರಿಡ್ತಿದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ನಿವಾಸಿ ಈ ನಾಗರಾಜ್ 13 ವರ್ಷಗಳ ಹಿಂದೆ ಮೊದಲನೇ ಪತ್ನಿಗೆ ಡೈವೋರ್ಸ್ ನೀಡಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಮಾಚೇನಹಳ್ಳಿ ಗ್ರಾಮದ ಶಾಂತಮ್ಮನನ್ನ ಮದುವೆಯಾಗಿದ್ರು. ನಾಗರಾಜ್ ಅವರ ಮೊದಲ ಪತ್ನಿಯ ಮಗಳೇ ಕಣ್ಣೀರಿಡ್ತಾ ಇರೋ ಹೇಮಾವತಿ. ಇವರ ಗಂಡನೇ ಗಣೇಶ್. ಈತನಿಗೂ ಶಾಂತಮ್ಮನಿಗೂ 2 ವರ್ಷಗಳ ಹಿಂದಿನಿಂದಲೂ ಪರಿಚಯವಿತ್ತು. ಹೀಗೆ ಪರಿಚಯವಾದ ಗಣೇಶ್ ನನ್ನ ಮನೆಗೆ ಕರೆತಂದಿದ್ದ ಶಾಂತಮ್ಮ ತನ್ನ ಗಂಡನ ಹಿರಿಯ ಮಗಳು ಹೇಮಾವತಿಗೆ ಮದುವೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ಲು. ಮಗಳಿಗೆ ಬಲವಂತವಾಗಿ ಗಣೇಶ್ ನನ್ನ ಗಂಟು ಹಾಕಿದ್ಲು. ಹೇಮಾವತಿನ ಮದುವೆ ಆದ್ಮೇಲೆ ಗಣೇಶ್ ಕಿರುಕುಳ ಕೊಡೋಕೆ ಶುರು ಮಾಡಿದ್ನಂತೆ. ಇತ್ತ ಗಂಡ ಕೊಡ್ತಿದ್ರೆ ಅತ್ತ ಚಿಕ್ಕಮ್ಮನು ಬ್ಲಾಕ್ ಮೇಲ್ ಮಾಡ್ತಿದ್ಲಂತೆ. ಹೇಮಾವತಿಗೆ ಮೊಬೈಲ್ ಕೊಡದೆ ಅತ್ತೆ ಅಳಿಯಾನೆ ಕಾಲ್ ಮೆಸೇಜ್ ನಲ್ಲಿ ಮುಳುಗಿದ್ರಂತೆ. ಒಂದಿನ ಹೇಮಾವತಿ ರೊಚ್ಚಿಗೆದ್ದು ಕೇಳಿದಾಗ ಗಣೇಶ್ ಮೊಬೈಲ್ ಕೊಟ್ಟಿದ್ದಾನೆ. ಆಗ ತನ್ನ ಮಲತಾಯಿ ಜೊತೆ ಪತಿ ಗಣೇಶ್ ವಾಟ್ಸಾಪ್ ಚಾಟ್ ಮಾಡಿರೋದು ಗಮನಿಸಿದ್ದಾಳೆ. ಶಾಕ್ ಆಗಿದ್ದೇನು ಅಂದ್ರೆ ತನ್ನ ಮಲತಾಯಿ ಹಾಗೂ ಪತಿರಾಯ ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅದನ್ನ ಕಾಲ್ ರೆಕಾರ್ಡ್ ಮಾಡಿ ತಂದೆಗೆ ಕಳಿಸಿದ್ದಾಳೆ. ಫೋನ್ ಕೊಡ್ಸಿರ್ಲಿಲ್ಲ ಚಿಕ್ಕಮ್ಮ ಮತ್ತು ನನ್ನ ಗಂಡ ಯಾರು ನನಗೆ ಫೋನ್ ಕೊಡ್ಸಿರ್ಲಿಲ್ಲ. ವಿಚಾರ ತಿಳಿಸೋಕೆ ನನ್ನ ತಂದೆಗೆ 15 ದಿವಸ ನಂತರ ನಾನು ಎದುರಿಸಿ ನನ್ನ ಗಂಡನಿಗೆ ಎಲ್ಲ ವಿಚಾರನೂ ನಾನು ಕೂಗಾಡಿ ಹೇಳ್ತೀನಿ, ಊರೊಳಗೆ ಹೋಗ್ತೀನಿ ಅಂತ ಹೇಳಿದ್ಮೇಲೆ ನನ್ನ ಗಂಡ ಕೈಯಲ್ಲಿ ಫೋನ್ ಕೊಡ್ತೀನಿ. ಆಗ ನಮ್ಮ ಚಿಕ್ಕಮ್ಮಂದು ವಿಡಿಯೋ ಮತ್ತು ನನ್ನ ಗಂಡಂದು ರಿಲೇಷನ್ಶಿಪ್ ವಿಡಿಯೋ ಎಲ್ಲ ಸಿಕ್ಕಾಕೊಳ್ಳುತ್ತೆ. ನಂತರ ನನ್ನ ತಂದೆಗೆ ಹೇಳ್ತೀನಿ. ಹೇಳಿ ಮಾರನೇ ದಿವಸಕ್ಕೆ ನನ್ನ ಗಂಡ ಏನು ಮಾಡ್ತಾನೆ ಅಂದರೆ ಎಲ್ಲ ವಿಚಾರ ಹೇಳ್ಬಿಟ್ಟಿದ್ದಾಳೆ ಅವ್ರ ತಂದೆಗೆ ಅಂತ ಹೇಳ್ಬಿಟ್ಟು ನಿನ್ನ ತವ್ರ ಮನೇಲಿ ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡ್ಬರ್ತಾನೆ. ಆದರೆ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟು ನಾನು ವಾಶ್ರೂಮಿಗೆ ಹೋಗ್ತೀನಿ ಅಂತ ಹೋದವನು ಮತ್ತೆ ಪತ್ತೆನೇ ಆಗೋದಿಲ್ಲ. ಅಳಿಯ ಗಣೇಶ್ ಅತ್ತೆ ಶಾಂತಮ್ಮಳ ಸಂಬಂಧ ಇಷ್ಟಕ್ಕೆ ಮುಗಿದಿಲ್ಲ. ಕಳೆದ 2 ವರ್ಷಗಳಿಂದಲೂ ಈ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ರಂತೆ. ಆದ್ರೆ ಇದನ್ನ ಮುಂದುವರೆಸಲು ಕಷ್ಟ ಆಗ್ತಿದ್ರಿಂದ ಮದುವೆ ಪ್ಲಾನ್ ಮಾಡಿದ್ದಾರೆ. ಹೇಗಾದ್ರೂ ಮಾಡಿ ತನ್ನ ಗಂಡನ ಮೊದಲನೇ ಹೆಂಡತಿ ಮಗಳಿಗೆ ಮದುವೆ ಮಾಡಿಕೊಟ್ಟು ತಮ್ಮ ಮನೆಯಲ್ಲೇ ಇಟ್ಟುಕೊಳ್ಳುವ ಪ್ಲಾನ್ ಮಾಡಿದ್ರು. ಮಗಳ ಮದುವೆ ನೆಪದಲ್ಲಿ ಅಕ್ರಮ ಸಂಬಂಧ ಹೊಂದಲು ಸ್ಕೆಚ್ ಹಾಕಿರ್ತಾರೆ. ಆದ್ರೆ ಮದುವೆಯಾದ ಹೇಮಾವತಿಗೆ ಗೊತ್ತಾಗಿದ್ದೇನು ಅಂದ್ರೆ ತಾನು ಮೋಸ ಹೋಗಿದ್ದೇನೆ ಅಂತ. ಫೋನ್ನ ಮಾತಾಡ್ಕೊಂಡು ಈಗೆಲ್ಲ ವಿಷಯ ಗೊತ್ತಾಗ್ಬಿಡ್ತು, ಇಲ್ಲಿದ್ರೆ ನಮಗೆ ಇದಾಗಲ್ಲ, ಇಬ್ಬರು ಸೇರಿ ಒಡೆ ಹೋಗೋಣ ಅಂತ ಫೋನ್ನ ಮಾತಾಡ್ಕೊಂಡು ಮಾರನೇ ದಿನ ಬೆಳಗ್ಗೆ ಏನು ಮಾಡಿದ್ದಾರೆ, ನಾನು ಶಿವಮೊಗ್ಗ ಹೋಗಿದ್ದೆ ಸರ್. ಶಿವಮೊಗ್ಗ ಹೋಗಿ ಬೇಜಾರು ಮಾಡ್ಕೊಂಡು ನಾನು ಎತ್ಲಾಗಾರು ಕಣ್ಣಿಗೆ ಕಾಣ್ದಂಗೆ ನಾನೇ ಹೋಗ್ಬಿಡೋಣ ಅಂತ ಶಿವಮೊಗ್ಗ ಹೋದೆ ಸರ್. ಆಮೇಲೆ ಶಿವಮೊಗ್ಗ ಹೋದಾಗ ಇವರು ನೈಟ್ ಎಲ್ಲ ಮಾತಾಡ್ಕೊಂಡು ಬೆಳಗ್ಗೆ ಮನೆಗಿರೋ ಒಡವೆ ಗಿಡವೆ ಎಲ್ಲ ಬಾಚ್ಕೊಂಡು ದುಡ್ಡು ಎಲ್ಲ ಬಾಚ್ಕೊಂಡು ಬೆಳಗ್ಗೆ ಕೋಶಮಠಮ್ ಅಂತ ಬ್ಯಾಂಕ್ ಇದೆ ಸರ್, ಆ ಬ್ಯಾಂಕ್ ಒಳಗೆ ಹೋಗಿ 2 ಲಕ್ಷ ರೂಪಾಯಿಗೆ ಒಡವೆ ಇಟ್ಟು ಇರೋ ದುಡ್ಡೆಲ್ಲ ಬಾಚ್ಕೊಂಡು ಹೋದಾರ ಸರ್. ಮದುವೆಯಾಗಿ ನವಜೀವನ ಪ್ರಾರಂಭ ಮಾಡುವ ಮುನ್ನವೇ ತನ್ನ ಗಂಡ ಗಣೇಶ್ ಹಾಗೂ ಶಾಂತಮ್ಮ ನಡುವೆ ಅಕ್ರಮ ಸಂಬಂಧ ಇರೋ ವಿಚಾರ ಗೊತ್ತಾಗಿದೆ. ಇವರಿಬ್ಬರು ದೈಹಿಕ ತೃಷೆ ತೀರಿಸಿಕೊಳ್ಳಲು ಹೇಮಾವತಿಯನ್ನ ಬಳಸಿಕೊಂಡಿದ್ದಾರೆ. ಈ ಬಗ್ಗೆ ಗಂಡನಿಗೆ ಹಲವು ಬಾರಿ ಹೇಳಿದ್ರು ಗಣೇಶ್ ಮಾತ್ರ ಆಂಟಿ ಸಂಬಂಧ ಬಿಡಲಿಲ್ಲ. ಈ ಕಾರಣಕ್ಕೆ ಹೇಗೋ ಮಾಡಿ ಗಂಡನ ಮೊಬೈಲ್ ಕಿತ್ಕೊಂಡಾಗ ಅಶ್ಲೀಲ ಆಡಿಯೋ ಹಾಗೂ ವಿಡಿಯೋ ಸಿಕ್ಕಿದೆ.
ಇದನ್ನ ತನ್ನ ತಂದೆ ನಾಗರಾಜ್ಗೆ ಕಳುಹಿಸಲು ಮುಂದಾದಾಗ ಅದನ್ನ ಕಿತ್ಕೊಂಡು ಡಿಲೀಟ್ ಮಾಡಿಸಿದ್ದಾನೆ. ಅಲ್ಲದೆ ಆಕೆಯನ್ನ ತವರು ಮನೆಗೆ ಕಳುಹಿಸುವುದಾಗಿ ನಂಬಿಸಿ ಚನ್ನಗಿರಿಗೆ ಕರೆತಂದು ಬೈಕ್ ನಿಲ್ಲಿಸಿ ಒಬ್ಬಂಟಿಯಾಗಿ ಹೇಮಾಳನ್ನ ಬಿಟ್ಟು ಇದ್ದ ಬದ್ದ ಒಡವೆಯನ್ನ ತೆಗೆದುಕೊಂಡು ಆಂಟಿ ಶಾಂತಮ್ಮಳ ಜೊತೆ ಗಣೇಶ್ ಪರಾರಿಯಾಗಿದ್ದಾನೆ. ನಾನು ಫೋನ್ ಮಾಡ್ತೀನಿ, ಹೀಗೆ ಬಸ್ ಸ್ಟ್ಯಾಂಡಲ್ಲಿ ನಾನು ಬಿಟ್ಟು ಹೋಗಿದ್ದಾನೆ ಅಂತ. ನನ್ನನ್ನು ನನ್ನ ಗಂಡ ಬಿಟ್ಟು ಹೋಗಿದ್ದ 12 ಗಂಟೆಗೆ ಮಧ್ಯಾಹ್ನ. ನಾನು 3 ಗಂಟೆಗೆ ನನ್ನ ತಂದೆಗೆ ಫೋನ್ ಮಾಡ್ತೀನಿ, ಕಾದು ನೋಡಿ ನನ್ನ ಗಂಡ ಬಂದಿಲ್ಲ ಅಂತ. ನಂತರ ನನ್ನ ತಂದೆ ಹೇಳ್ತಾರೆ, ಇಲ್ಲಿಂದ ನನ್ನ ಹೆಂಡ್ತಿನೂ ಓಡೋಗಿದ್ದಾಳೆ, ನಿಮ್ಮ ಚಿಕ್ಕಮ್ಮನೂ ಒಡವೆ ಮನೇಲಿರೋ ದುಡ್ಡು ಎಲ್ಲ ಬಾಚ್ಕೊಂಡು ಓಡೋಗಿದ್ದಾಳೆ, ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ನಾನು ನನ್ನ ತಂದೆನೂ ಹೋಗಿ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದೂರನ್ನು ಸಲ್ಲಿಸಿದ್ದೀವಿ, ನನ್ನ ಗಂಡ ಕಾಣೆಯಾಗಿದ್ದಾರೆ ಅಂತ. ಇನ್ನು ಮೊದಲ ಪತ್ನಿಗೆ ಡೈವೋರ್ಸ್ ನೀಡಿ ಶಾಂತಮ್ಮಳನ್ನ ಮದುವೆಯಾಗಿದ್ದ ನಾಗರಾಜ್ ಸಹ ಪರಿತಪಿಸುತ್ತಿದ್ದಾನೆ. ಶಾಂತಮ್ಮ ಮುದ್ದೇನಹಳ್ಳಿ ಗ್ರಾಮದ ಹಲವರ ಬಳಿ ಹಣ ಪಡೆದಿದ್ದಾಳಂತೆ. ಈ ಹಣ ವಾಪಸ್ ನೀಡದಿದ್ದಕ್ಕೆ ಹಣ ಕೊಟ್ಟವರು ನನ್ನ ಬಳಿ ಬಂದು ಕೇಳ್ತಿದ್ದಾರೆ, ವಾಸವಿದ್ದ ಮನೆಯಿಂದ ಹೊರಹಾಕಿ ಮನೆಗೆ ಬೀಗ ಹಾಕಿದ್ದಾರೆ ಅಂತ ನಾಗರಾಜ್ ಆರೋಪಿಸಿದ್ದಾರೆ. ಚಿಕ್ಕಮ್ಮ ಬಂದಿದ್ದಾಳೆ, ಸಾಲನ ಮದುವೆಗೂ ಮುಂಚೆನೂ ಎಷ್ಟೋ ಲಕ್ಷ ಸಾಲ ಅವನು ಮತ್ತೆ ನಮ್ಮ ಚಿಕ್ಕಮ್ಮ ಮಾಡಿರೋ ಸಾಲನ ನಾವು ಒತ್ಕೊಳ್ರಿ ಅಂತ ಹೇಳ್ಬಿಟ್ಟು ನಮ್ಮನ್ನು ರಾತ್ರಿ 12 ಗಂಟೆಗೆ ಹೊರಗೆ ಹಾಕಿದ್ದಾರೆ ಸರ್. ನಾವು ಒಂದು ಊಟ ಇಲ್ಲ, 3 ದಿವಸದಿಂದ ಅಲಿತಾ ಇದ್ದೀವಿ ಸ್ಟೇಷನ್ ಕಚೇರಿ ಅಂತ. ನನ್ನ ತಂದೆಗೆ ಹುಷಾರಿಲ್ಲ, ನಮ್ಮನ್ನು ಕರ್ಕೊಂಬಂದು ಬೀದಿಲಿ ಬಿಟ್ಟಾರೆ ಸರ್. ರಾತ್ರಿ ಎಲ್ಲ ಚಳಿಲಿ ಮಳೆಯಲ್ಲಿ ನಿಂತ್ಕೊಂಡಿದ್ದೀವಿ ಸರ್. ದಯಮಾಡಿ ನನಗೆ ನ್ಯಾಯ ಒದಗಿಸ್ಕೊಡಿ. ನನ್ನ ತಂದೆನೂ ಸಾಲ ಮಾಡಿ ನಮ್ಮ ಮದುವೆ ಮಾಡಿದ್ದಾರೆ ಸರ್, ನಮಗೆ ನ್ಯಾಯನೇ ಇಲ್ಲ. ಇನ್ನು ಕಳೆದ 15 ದಿನದ ಹಿಂದೆ ಬಂದು ತಾನು ಏನು ತಪ್ಪು ಮಾಡಿಯೇ ಇಲ್ಲ, ನಾನು ಯಾರ ಜೊತೆಗೂ ಅಕ್ರಮ ಸಂಬಂಧ ಹೊಂದಿಲ್ಲ ಎಂದು ಹೊಸ ನಾಟಕ ಪ್ರಾರಂಭ ಮಾಡಿದ್ದಾಳೆ. ಅಲ್ಲದೆ ಗಂಡನ ಆಸ್ತಿಯಲ್ಲೂ ನನಗೂ ಪಾಲು ಬೇಕು ಎಂದು ಹಠಕ್ಕೆ ಬಿದ್ದಿದ್ದಾಳೆ. ಈ ವೇಳೆ ಆಂಟಿ ಶಾಂತ ಗ್ರಾಮದಲ್ಲಿ ಸುಮಾರು 15 ಲಕ್ಷ ಹಣ ಸಾಲ ಮಾಡಿದ್ರಿಂದ ಗ್ರಾಮದ ಜನರು ಬಂದು ಈಗ ಮನೆಗೆ ಬೀಗ ಹಾಕಿದ್ದಾರೆ. ಜೊತೆಗೆ ಹಣ ಕೊಡುವವರೆಗೂ ಯಾರೂ ಸಹ ಮನೆಗೆ ಹೋಗುವಂತಿಲ್ಲ ಎಂದು ಬೀಗ ಹಾಕಿ ಎಲ್ಲರನ್ನ ಹೊರದೂಕಿದ್ದಾರೆ. ನನಗೆ ಸಾಲ ಮಾಡಿರೋದೇ ವಿಷಯನೇ ಗೊತ್ತಿಲ್ಲ. ಈಕೆ ಮನೆ ಬಿಟ್ಟು ಹೋದ್ಮೇಲೆ 2 ದಿನ ಆದಮೇಲೆ ಸಾಲ ಮಾಡಿರೋದು ಬಯಲಿ ಬಂದಿದೆ. ಅದು ಶಾಂತ ಅನ್ನೋರು ಸಾಲ ಮಾಡಿರೋದು ಆಕೆ ಒಡೆ ಹೋದ್ಮೇಲೆ ಬಯಲಿ ಬಂದು ಸಾಲ ನಮ್ಮ ಮಿಸ್ಸಸ್ಸು. ಆಮೇಲೆ ಈಗ ಅಲ್ಲಿ ಸ್ಟೇಷನಲ್ಲಿ ಕರೆಸಿ ಕೇಳಿದಾಗ ಸಾಲ ಕೊಟ್ಟಾರಲ್ಲ, ಶಾಂತಮ್ಮನ್ನ ನೋಡಿ ನಾವು ಸಾಲ ಕೊಟ್ಟಿರೋದು, ನಾಗರಾಜನ್ ನೋಡಿ ಸಾಲ ಕೊಟ್ಟಿಲ್ಲ ಅಂತ ಠಾಣೆಯಲ್ಲೇ ಒಪ್ಕೊಂಡ್ರು ಸರ್. ಒಪ್ಕೊಂಡಾಗಿ 2 ಪಟ್ಟಿ ಬಂದು ಒಪ್ಕೊಂಡ್ರು ಸರ್. ಮತ್ತೆ ಸ್ಟೇಷನ್ನಲ್ಲಿ ಮತ್ತೆ 3ನೇ ಪಟ್ಟಿ ನನ್ನನ್ನು ಕರೆಸಿದ್ರು ಸರ್. ಅವಳು ರಿಜಿಸ್ಟ್ರ್ ಮ್ಯಾರೇಜ್ ಆಗಿರೋದ್ರಿಂದ ಆಕೆ ಸಾಲ ಮಾಡಿರೋದು ನೀನು ಒಪ್ಕೊಂಡು ನೀನು ಸಾಲ ಕಟ್ಟಲೇಬೇಕು, ಮನೆ ಮಾರಿ ಸಾಲ ಕಟ್ಟು ಅಂತ ಪೊಲೀಸ್ನವರೇ ಒತ್ತಾಯ ಮಾಡಿದರು ಸರ್. ನಾನು ಅದಕ್ಕೆ ಒಪ್ಪಲಿಲ್ಲ ಸರ್. ಸಾಲ ನಾನು ಅದಕ್ಕೆ ಒಪ್ಕೊಳ್ಳಲ್ಲ, ನನಗೆ ಕೊಟ್ಟಿಲ್ಲ ಸಾಲ ಮಾಡ್ಯಾಕಿ. ಒಂದು ಕಡೆ ಗಂಡನನ್ನ ಕಳೆದುಕೊಂಡು ನವವಿವಾಹಿತೆ ಹೇಮಾ ತನಗೆ ಗಂಡ ಬೇಡ ಅಂತ ಕೂತಿದ್ದಾಳೆ. ಇನ್ನು ನಾಗರಾಜ್ ನನಗೆ 2ನೇ ಪತ್ನಿ ಅಕ್ರಮ ಸಂಬಂಧ ಹೊಂದಿದ್ದು ಅವಳನ್ನ ಮನೆಗೆ ಸೇರಿಸೋದಿಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ. ಮೇ 2ನೇ ತಾರೀಕು ಹೋದಾರು. ಈಗ ಈ ತಿಂಗಳು 17ನೇ ತಾರೀಕಿಗೆ ಬಂದಾಳೆ ಸರ್. ಆಕೆ ಮಾತ್ರ ಬಂದಾಳೆ, ಅವನ್ನ ಅಲ್ಲೇ ಇಟ್ಟು ಬಂದಾರೆ, ಎಲ್ಲಿ ಊಟಿ ಒಳಗಿಟ್ಟು ಮನೆ ಮಾಡಿಟ್ಟು ಬಂದಾಳೆ ಸರ್. ಸರ್ ಮುಂದೇನಿಲ್ಲ, ಆಕೆಗೂ ಡೈವರ್ಸ್ ಕೊಡಬೇಕು, ನನ್ನ ಮಗಳಿಗೂ ಡೈವರ್ಸ್ ಕೊಡಬೇಕು, ನಮಗೆ ನ್ಯಾಯ ಬೇಕು ಸರ್. ಈಗ ಆಕೆ ಸಾಲ ಮಾಡಿರೋದಕ್ಕೆ ನನಗೆ ಹೊಣೆಗಾರ ಮಾಡಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಅದರಿಂದ ನಮಗೆ ನ್ಯಾಯ ಬೇಕು ಸರ್. ಸಾಲಗಾರರು ನಮಗೆ ಬಂದು ಡೈಲಿ ಟಾರ್ಚರ್ ಮಾಡ್ತಾರೆ ಸರ್. ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ, ಸಾಲಗಾರರು ಬಂದು ಹೊರಗೆ ಹಾಕಿ ಬೀಗ ಹಾಕಿದ್ದಾರೆ ಸರ್. ಇನ್ನು ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ನಾಪತ್ತೆ ಪ್ರಕರಣಗಳು ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಆದರೆ ಒಬ್ಬರು ಮಾಡಿದ ತಪ್ಪಿಗೆ ನವ ವಿವಾಹಿತ ಹಾಗೂ ಏನೂ ಅರಿಯದ ನಾಗರಾಜ್ ಕುಟುಂಬ ಬೀದಿಗೆ ಬಿದ್ದಿದೆ. ಸುಂದರವಾದ ಬದುಕಿನ ಕನಸು ಕಟ್ಟಿಕೊಂಡಿದ್ದ 20 ವರ್ಷದ ಯುವತಿ ನ್ಯಾಯಕ್ಕಾಗಿ ಆಗ್ರಹಿಸಿ ಕಣ್ಣೀರಿಡುತ್ತಿದ್ದಾಳೆ. ಕೊಲೆಯೇ ಪ್ರತಿಕಾರ ಅಂತ ಕಲಬುರಗಿಯಲ್ಲಿ 3 ಹೆಣ ಉರುಳಿಸಿದವರು ಜೈಲು ಸೇರಿದ್ದಾರೆ. ಅತ್ತೆ ಅಳಿಯ ಮೋಜು ಮಸ್ತಿ ಮಾಡಿ ಸಿಕ್ಕಿಬಿದ್ದಿದ್ದಾರೆ. ಇದೀಗ ಎಲ್ಲರಿಗೂ ಇದೆಲ್ಲ ಬೇಕಿತ್ತ ಅಂತ ಅನಿಸ್ತಾ ಇದೆ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.